ಜೊತೆ ನಿಮ್ಮ ಕೌಟುಂಬಿಕ ಸಮೃದ್ಧಿನೇ ಆಗುತ್ತೆ. ಹಣಕಾಸಿನ ಸಮಸ್ಯೆಗಳು ಹೋಗ್ತವೆ, ಎಲ್ಲ ಹೋಗ್ತವೆ. ಕೌಟುಂಬಿಕ ಏನಾದರೂ ಸಮಸ್ಯೆಗಳು ಮಕ್ಕಳಿಗೆ ಹೇಳ್ಕೊಡ್ರಿ. ಮಕ್ಕಳಿಗೆ ಅವ್ರ ವಯಸ್ಸು ಎಷ್ಟಿರುತ್ತೆ ಅಷ್ಟೇ ನಿಮಿಷ ಹೇಳ್ಕೊಡ್ರಿ. ಅವರಿಗೆ ಓದಿನಲ್ಲಿ ಆಸಕ್ತಿ ಹೆಚ್ಚಾಗಿ ಮೆಮೊರಿ ಪವರ್ ಹೆಚ್ಚಾಗುತ್ತೆ, ಜ್ಞಾಪಕಶಕ್ತಿ ಹೆಚ್ಚಾಗಿ ಅವರೆಲ್ಲ ಸ್ಕೂಲ್ ಒಳಗೆ ಒಳ್ಳೆ ಮಾರ್ಕ್ಸ್ ತೊಗೊಂಡು ಬ್ಯಾಂಕ್ ಸೇರಿ ಈ ದಾನ ನಮ್ಗೆ ಈಗ ಹೇಳ್ಕೊಟ್ಟು ಸುಭಾಷ್ ಪತ್ರಿಕೆ ಅಂತ ಸರಿ ನಿಮ್ಮ ಧ್ಯಾನ ಮಾಡಿ ಇನ್ನೊಬ್ಬರಿಗೂ ಕೂಡ ಹೇಳ್ಕೊಡ್ರಿ. ಇದು ಸಂಪೂರ್ಣ ಉಚಿತವಾಗಿದೆ ಸರ್. ಈ ಧ್ಯಾನ ಏನಂದ್ರೆ ಅವ್ರವ್ರ ವಯಸ್ಸು ಎಷ್ಟಿರ್ತಲ್ಲ ಅಷ್ಟು ನಿಮಿಷ ಮಾಡಬೇಕು ಪ್ರತಿದಿನ. ಹಾಂ, ಎಲ್ಲರಿಗೂ ಅವ್ರವ್ರ ವಯಸ್ಸಿಗೆ ಅನುಗುಣವಾಗಿ ಮಾಡೋದು. ಇವೆಲ್ಲ 2 ವರ್ಷ ಇತ್ತಂದ್ರೆ 2 ನಿಮಿಷ ಮಾಡಿದ್ರೆ ಸಾಕು, 2 ಹೊತ್ತು ಮಾಡಿದ್ರೆ ಸಾಕು. ಇವಾಗಿಂದನೇ ಅವರಿಗೆ ಮೆಮೊರಿ ಪವರ್ ಹೆಚ್ಚಾಗುತ್ತೆ, ಓದಿನಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ಅಂದರೆ ಸ್ಪಷ್ಟ ಗುರಿ ಗೊತ್ತಾಗುತ್ತೆ ಅವ್ರಿಗೆ. ನಾವು ನಾಳೆ ದೊಡ್ಡವರಾದ್ಮೇಲೆ ಏನಾಗಬೇಕು ಅಂತಂದರೆ ಮತ್ತು ಒಂದು ಒಳ್ಳೆಯ ನಾಗರಿಕರಾಗಿ ದೇಶಕ್ಕೆ ಕುಟುಂಬಕ್ಕೆ ಒಂದು ಒಳ್ಳೆ ನಿಜ ಆಗಿ ಜೀವನ ಮಾಡ್ತಾರೆ. ಮತ್ತು ಇದ್ರ ಜೊತೆ ಬೆನಿಫಿಟ್ ಅಂದರೆ ಆರೋಗ್ಯ. ಯಾವ ಕಾಯಿಲೆನೂ ಬರಲ್ಲ ಸರ್. ಯಾವುದೇ ಕಾಯಿಲೆ ಬರೋದಿದ್ರು ಕೂಡ ಗುಣ ಆಗುತ್ತೆ ಪ್ರತಿನಿತ್ಯ ಧ್ಯಾನ ಮಾಡಿದ್ರೆ. ಸಿಂಪಲ್ ಸರ್, ಏನಿಲ್ಲ, 2 ಕೈಗಳನ್ನು ಈ ಕಡೆ ಸೇರಿಸ್ಬಿಟ್ಟು ಒಂದ್ಸಲ ನೀವು ಹೇಳ್ಕೊಡ್ತೀನಿ. ಜಾಸ್ತಿ ಬರುತ್ತೆ, 3 ಪಟ್ಟು ಬರುತ್ತೆ. ಒಳ್ಳೆ ಸಂಕೇತ ಅಲ್ಲ ನೋಡ್ರಿ. ಅಲ್ಲ ಟ್ವೀಟ್ ಮಾಡಿದ್ರೆ 2 ನಿಮಿಷ ಮಾಡ್ತೀನಿ. ಉಸಿರು ಸಿಗೋದೇ ನಮ್ಗೆ ಆರೋಗ್ಯ. ಕೊಡ್ರಿ, ನೀವು ಹೇಳ್ಕೊಡ್ರಿ, ನೀವು ಧ್ಯಾನ ಮಾಡಿ. ಯಾವ ಕಾಯಿಲೆ ಇಲ್ಲ, ನೋ ಡಾಕ್ಟರ್, ನೋ ಮೆಡಿಸಿನ್, ಓನ್ಲಿ ಡೂ ಮೆಡಿಟೇಷನ್. ಒಂದೇ ನಿಮಿಷ ಮಾಡಿಸಿ ಅಂದರೆ ಏಜ್ ಎಷ್ಟು ಹೆಂಗೆ ಡೆವಲಪ್ ಆಗುತ್ತಲ್ಲ ಅಷ್ಟೆಷ್ಟೇ ನಿಮಿಷ ಧ್ಯಾನ ಮಾಡಿಸ್ಕೊಂಡು. ಅಂದರೆ ಇದು ಅವ್ರವ್ರ ವಯಸ್ಸು ಎಷ್ಟಿರುತ್ತೆ ಅಷ್ಟು ನಿಮಿಷ ಮಾಡ್ತಾರೆ. ಅವ್ರಿಗೆ ಓದಿನಲ್ಲೇ ಆಸಕ್ತಿ ಹೆಚ್ಚಾಗುತ್ತೆ. ನಾವು ಒಳಗೆ ತಗೊಳ್ಬಿಟ್ರು ಹೊರಗೆ ಬಿಡೋದು ಅದಕ್ಕೆ ಏನೂ ಮಾಡಬಾರ್ದು. ಧ್ಯಾನ ಅಂದರೆ ಏನೂ ಮಾಡದೇ ಇರೋದು ಧ್ಯಾನ. ನೀವು ಏನಾದರೂ ಒಂದು ಕ್ರಿಯೆ ಮಾಡ್ತೀರಿ ಅಂತ ಧ್ಯಾನದಿಂದ ನೀವು ಅನ್ಕೊಂಡಿರೋ ಎಲ್ಲ ಸಂಕಲ್ಪಗಳು ಫಸ್ಟ್ ಸಿಗೋದೇ ಆರೋಗ್ಯ.